ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕಳೆದ 3-4 ದಿನಗಳ ಹಿಂದೆ ನಾನೊಂದು ಮಾತು ಹೇಳಿದ್ದೆ. ಸಿನಿಮಾ ಆಗಲಿ, ಪಾಲಿಟಿಕ್ಸ್ ಆಗಲಿ, ಇಡೀ ದೇಶದ ಚುನಾವಣೆಗಳು, ಇಡೀ ದೇಶದ ಚಿತ್ರರಂಗವೇ ಒಂಥರ ಆದರೆ ತಮಿಳುನಾಡಲ್ಲೇ ಒಂಥರ ಡಿಫ್ರೆಂಟ್ ಅಂತ ಹೇಳಿದ್ದೆ. ಸೊ ಪ್ರಸ್ತುತ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಮಾಧ್ಯಮಗಳಲ್ಲಿ ವಿಪರೀತವಾಗಿ ಒಂದು ಸುದ್ದಿ ಬರ್ತಾ ಇದೆ. ಈಗ ಅಪ್ಪಿತಪ್ಪಿ ಏನಾದ್ರು DMK ADMK ಇಬ್ಬರು ಒಂದಾಗ್ಬಿಟ್ರೆ TVK ಕ್ಷೇತ್ರದ 108 ಕ್ಷೇತ್ರಗಳಲ್ಲಿ ಒಟ್ಟು 107, ಅಂದರೆ ವಿಜಯ್ ಅವರು 2 ಗೆದ್ದಿರೋದ್ರಿಂದ 107 ಕೌಂಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಅಷ್ಟು ಜನರು ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ ಅನ್ನುವಂಥ ಒಂದು ಸುದ್ದಿ ಬರ್ತೈತೆ. ನನ್ನ ಪ್ರಕಾರ ಮೊನ್ನೆ ಹೊಸದಾಗಿ ಗೆದ್ದಿರ್ತಕ್ಕಂಥ ರಾಜಕಾರಣಿಗೂ ಕೂಡ ಈ ಮುಟ್ಟಾಳ ಯೋಚನೆ ಬರಲ್ಲ. ಸೊ ಮಾಧ್ಯಮಗಳಿಗೆ ಯಾಕೆ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಆ ರೀತಿ ಆಗುವಂಥದ್ದು 100% 200ರಷ್ಟು ಕಷ್ಟ ಅಂಡ್ ಸುಳ್ಳು. ಸೊ ಹಾಗಾಗಿ ಅದೆಲ್ಲ ಸುಮ್ಮನೆ ಊಹೆ ಆ್ಯಂಡ್ ಇಮ್ಯಾಜಿನೇಷನ್ ಆ್ಯಂಡ್ ಇಲ್ಲಿ ಕಲ್ಪನೆ ಅಷ್ಟೇ, ಅಟೆನ್ಷನ್ ಬೇಕಲ್ಲ. ಸೊ ಹಾಗಾಗಿ ಆ ರೀತಿಯ ಸುದ್ದಿಗಳು ಬರ್ತಾ ಇರುವಂಥದ್ದು ಇದು ನಿಜಕ್ಕೂ ಸುಳ್ಳು. ಹಾಗಾದರೆ ತಮಿಳುನಾಡಿನ ಪಾಲಿಟಿಕ್ಸ್ನಲ್ಲಿ ಏನು ನಡೀತಾ ಇದೆ, ಪ್ರೆಸೆಂಟ್ ಏನಾಗಬಹುದು ಇವತ್ತು ಸಂಜೆಯ ಒಳಗಡೆ, ಎಲ್ಲವನ್ನೂ ಕೂಡ ನಾವು ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಬಹುಶಃ ನನಗನ್ಸುತ್ತೆ ಇವತ್ತು ಸಂಜೆಯ ಒಳಗಡೆ ಇತ್ಯರ್ಥ ಆದರೆ ಗುಡ್. ಭಾನುವಾರ ಅಥವಾ ಸೋಮವಾರ ವಿಜಯ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು. ಇವತ್ತು ಇತ್ಯರ್ಥ ಆಗಲಿಲ್ಲ ಅಂತಂದರೆ ತುಂಬ ಕಷ್ಟ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಕಷ್ಟ ಇದೆ ಎಲ್ಲವನ್ನೂ ಕೂಡ ನಾವು ವಿವರವಾಗಿ ನೋಡೋಣ. ಮೊದಲಿಗೆ 234 ವಿಧಾನಸಭಾ ಕ್ಷೇತ್ರಗಳ ಪೈಕಿ TVK ಗೆದ್ದಿರ್ತಕ್ಕಂಥದ್ದು 108 ಕ್ಷೇತ್ರಗಳಲ್ಲಿ, ಅದರಲ್ಲಿ ವಿಜಯ್ ಅವರೇ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಸೊ ಹಾಗಾಗಿ ಶಾಸಕರ ಬಹುಮತ ಅಂತ ಬಂದರೆ ಇಲ್ಲಿ 107 ಕೌಂಟ್ ಆಗುತ್ತೆ. ಈ ಕಡೆ 73 ಕ್ಷೇತ್ರಗಳಲ್ಲಿ DMK, ಸ್ಟಾಲಿನ್ ಅವರ ನೇತೃತ್ವದ DMKಯ ಮೈತ್ರಿಕೂಟ ಪಕ್ಷ, ಅಂದರೆ ಒಂದಷ್ಟು ಪಕ್ಷಗಳ ಮಿತ್ರತ್ವವನ್ನು ತೆಗೆದುಕೊಂಡು ಎಲ್ಲರೂ ಸೇರಿ ಗೆದ್ದಿರ್ತಕ್ಕಂಥದ್ದು 73 ಸೀಟ್. 59 ಸಪ್ರೇಟ್ ಆಗ್ಬಿಡುತ್ತೆ DMK, 14 ಜನನ ಕಳೆದ್ರೆ. ಸೊ ಅವರೆಲ್ಲ ಸೇರಿದ್ರೆ 73 ಆಯಿತು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ 5 ಸೇರಿ. ಈ ಕಡೆ AIADMK ಟೋಟಲ್ ಆಗಿ ಗೆದ್ದಿರ್ತಕ್ಕಂಥದ್ದು ಇದರಲ್ಲಿ 53, ಅಂದರೆ BJPನೂ 1 ಸೀಟ್ ಸೇರಿ. ಇವರು 53, ಅವ್ರು 73, TVK ಬಂದು 108. ಅದರಲ್ಲಿ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಗೆದ್ದಿರೋದ್ರಿಂದ 1 ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗುತ್ತೆ. ಸೊ 107 ಅಂತ ಕೌಂಟ್ ತಗೊಳ್ಳೋಣ. ಅಲ್ಲಿ ಮ್ಯಾಜಿಕ್ ನಂಬರ್ ಬಂದು ಆಲ್ರೆಡಿ ನಿಮಗೆ ಗೊತ್ತು 118. ಸೊ ವಿಜಯ್ ಅವ್ರು ಗೆದ್ದಿರ್ತಕ್ಕಂಥದ್ರಲ್ಲಿ 108ರಲ್ಲಿ 107 ಕೌಂಟ್ ಮಾಡಿಕೊಂಡ್ರೆ ಇನ್ನು 11 ಜನರ ಬಹುಮತ ಅಥವಾ ಸಹಿ ಬೇಕೇ ಬೇಕು. ಅದನ್ನು ತಗೊಂಡೋಗಿ ರಾಜ್ಯಪಾಲರಿಗೆ ಕೊಟ್ಟರೆ ರಾಜ್ಯಪಾಲರು ಪ್ರತಿಜ್ಞಾವಿಧಿ ಬೋಧಿಸೋದಕ್ಕೆ ಬರ್ತಾರೆ, ಅವಕಾಶವನ್ನು ಅಥವಾ ಅನುವನ್ನು ಮಾಡಿಕೊಡ್ತಾರೆ. ತದನಂತರ ಇವರು ವಿಧಾನಸಭೆಯ ಕಲಾಪಕ್ಕೆ ಹೋಗಿ ಅಲ್ಲಿ ವಿಶ್ವಾಸ ಮತವನ್ನು ಸಾಬೀತುಪಡಿಸಬೇಕು. ಅಲ್ಲೂ ವೋಟಿಂಗ್ ಇರುತ್ತೆ, ಅಥವಾ ಈಗ ಈ ಹಿಂದೆ ನಮ್ಮಲ್ಲಿ ವಿಪ್ ಅಂತ ಇರುತ್ತೆ, ಕೈ ಎತ್ತಿ ಅದನ್ನು ಕೂಡ ಮಾಡ್ಬೋದು, ಯಾಕಂದರೆ ಅಡ್ಡ ಮತದಾನ ಆಗ್ಬಿಡುತ್ತೆ ಅನ್ನೋ ಒಂದು ಬೈಕ್ಗೆ. ಸೊ ಈ ರೀತಿಯ ರೂಲ್ಸ್ಗಳಿರ್ತವೆ. ಅದ್ರ ಮುಖಾಂತರ ಇವರೇನಾದ್ರು ಅಲ್ಲೂ ಕೂಡ ವಿಶ್ವಾಸ ಮತ ಸಾಬೀತುಪಡಿಸುವಲ್ಲಿ, ಅಂದರೆ 118 ಮ್ಯಾಜಿಕ್ ನಂಬರ್ ಇರುತ್ತಲ್ಲ, ಸರಳ ಬಹುಮತ, ಅದನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿ ಆದರು ಅಂತಂದರೆ ಅಫ್ಕೋರ್ಸ್ ಸರ್ಕಾರ ಕಂಟಿನ್ಯೂ ಆಗುತ್ತೆ. ಹೋಗ್ತಾ ಹೋಗ್ತಾ ಮುಂದಕ್ಕೆ ಏನಾದರೂ ಕುದುರೆ ವ್ಯಾಪಾರ ಆಯಿತು ಅಂತಂದರೆ ಭಾರಿ ಕಷ್ಟ ಆಗುತ್ತೆ, ಮತ್ತೆ ಸರ್ಕಾರ ಬೀಳುವಂತಹ ಸ್ಥಿತಿ ಇರುತ್ತೆ. ಮ್ಯಾನೇಜ್ ಮಾಡ್ಕೊಳ್ತಾರೆ, ಅವಾಗ ಆಂತರಿಕ ರಾಜಕೀಯ ಇರುತ್ತಲ್ಲ ಅದನ್ನು ಸರಿ ಮಾಡ್ಕೊಳ್ತಾರೆ, ಕಲಹವನ್ನು, ಬಂಡಾಯವನ್ನು. ಆದರೆ ವಿಜಯ್ ಅವ್ರಿಗೆ ಸರಳ ಬಹುಮತ ಸಿಗ್ತಾನೇ ಇಲ್ಲ ಈ ಕ್ಷಣದವರೆಗೂ ಕೂಡ. ಹಂಗೂ ಹಿಂಗೂ ಕಾಂಗ್ರೆಸ್ DMK ಜೊತೆಗಿತ್ತು, ಒಂಥರ ಅಣ್ಣ ತಮ್ಮಂತರ ಇದ್ರು. ಅಫ್ಕೋರ್ಸ್ ರಾಹುಲ್ ಗಾಂಧಿ ಅವರು ಹೇಳಿದರು ನನ್ನ ಅಣ್ಣ ಅವರು ಅಂತ, ಸ್ಟಾಲಿನ್ ಅವರು ಹೇಳಿದರು ನನ್ನ ತಮ್ಮ ಅವನು ಅಂತ. ಸೊ ತಮ್ಮನಿಗೆ ದಿಢೀರಂತ ಕೈ ಕೊಟ್ಟು ಕಾಂಗ್ರೆಸ್ ತನ್ನ ಪಕ್ಷದ ಸಿದ್ಧಾಂತಗಳಾಗಿರ್ಬೋದು, ನೀತಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಎಥಿಕ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಮರೆತು ಇಮಿಡಿಯೇಟ್ ಆಗಿ TVKಗೆ ಬೆಂಬಲ ಕೊಡ್ತೀವಿ ಅಂತ ಬಂತು. ಒಂಚೂರು ಯೋಚನೆ ಮಾಡ್ಬೋದಿತ್ತು ಕೂತು. ನಾನಿಲ್ಲಿ ಕಾಂಗ್ರೆಸ್ನ ಯಾಕೆ ಬೈತಾ ಇದ್ದೀನಿ, TVKಗೆ ಸಪೋರ್ಟ್ ಮಾಡೋರನ್ನು ಬೈತಿರೋದಲ್ಲ. ಯಾವುದೇ ಒಂದು ಪಕ್ಷ ಅಂತ ಬಂದರೆ ಅದಕ್ಕೆ ಸಿದ್ಧಾಂತಗಳಿರ್ತವೆ. ಸಿದ್ಧಾಂತಗಳನ್ನು ಮೀರಿ ಜಂಪ್ ಮಾಡುವಂಥದ್ದೈತಲ್ಲ, ಅದು ಭಾರಿ ಕಷ್ಟ ಆಗುತ್ತೆ. ಈ ಇಂಡಿ ಒಕ್ಕೂಟದಲ್ಲಿ ಇವರು IND ಇದೆಯಲ್ಲ ಅವ್ರದ್ದು, ಕಾಂಗ್ರೆಸ್ ಅವ್ರದ್ದು ಮೈತ್ರಿಕೂಟ, ಅದರಲ್ಲಿ DMK ಸಾಕಷ್ಟು ಸಂಸದರ ಬಲ ಇದೆ. ಸೊ ಹಾಗಾಗಿ ಅದು ಕೂಡ ಕುಸಿತ ಆಗೋಗುತ್ತೆ ಇದರಿಂದ. ಸೊ ಈ ಕಡೆ ಕಾಂಗ್ರೆಸ್ ಏನು ಮಾಡ್ತು, ಇಮಿಡಿಯೇಟ್ ಆಗಿ 5 ಸೀಟನ್ನು ಬೆಂಬಲವನ್ನು ಕೊಡ್ತು TVKಗೆ. 107 + 5 112 ಆಯಿತು. ಇನ್ನು 6 ಶಾಸಕರ ಬಲ ಬೇಕು. ಸೊ ವಿಜಯ್ ಅವರು ಆಲ್ರೆಡಿ 2 ಬಾರಿ ರಾಜ್ಯಪಾಲರ ಬಳಿ ಹೋಗಿ ಬಂದು ಆಯಿತು. ರಾಜ್ಯಪಾಲರು ಮೊದಲು ಹೇಳಿದ್ದು ಬಹುಮತವನ್ನು ಸಾಬೀತುಪಡಿಸಿ, ನೀವು ಅಂದರೆ ಶಾಸಕರ ಸಹಿ ಇರುತ್ತಲ್ಲ, ಪತ್ರ ತೊಗೊಂಡು ಬನ್ನಿ, 118 ಜನರದ್ದು ಬೆಂಬಲ ಪತ್ರ ತೊಗೊಂಡು ಬನ್ನಿ, ಅದಾದ ನಂತರ ನಿಮಗೆ ಪ್ರತಿಜ್ಞಾವಿಧಿ ಬೋಧಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಸೆಕೆಂಡ್ ಟೈಮ್ ಮತ್ತೆ ಹೋಗಿರ್ತಾರಲ್ಲ ಮೊನ್ನೆ, ಸೊ ಅವಾಗಲೂ ಸೇಮ್ ಡಿಟೋ ಇದೆ ಮಾತು ಹೇಳಿ ಕಳಿಸ್ತಾರೆ. ಯಾವಾಗ ರಾಜ್ಯಪಾಲರು ವಿಜಯ್ ಅವರಿಗೆ ಅನುವು ಮಾಡಿಕೊಡ್ತಿಲ್ಲ ಅನ್ನುವಂಥ ಒಂದು ಸುದ್ದಿ ವೈಪರೀತ್ಯವಾಗಿ ವೈರಲ್ ಆಗುತ್ತೋ ಆವಾಗ
ಈ ಸೆಲೆಬ್ರಿಟಿಗಳು, ಜನಸಾಮಾನ್ಯರು, ಒಂದಷ್ಟು ರಾಜಕಾರಣಿಗಳು ಎಲ್ಲರೂ ಕೂಡ ರಾಜ್ಯಪಾಲರನ್ನು ವಿರೋಧಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ರಾಜ್ಯಪಾಲರಿಗೆ ಫಸ್ಟ್ ಆಫ್ ಆಲ್ ಈ ಅಧಿಕಾರನೇ ಇಲ್ಲ. ಅವ್ರು ಮಾಡಬೇಕಾಗಿರೋದು ಒಂದೇ, ಒಂದು ಅವ್ರು ಯಾವ ಸ್ಟೇಟ್ನಲ್ಲಿ ಗವರ್ನರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಆ ಸ್ಟೇಟ್ನಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದಿರುತ್ತೋ ಆ ಪಕ್ಷದವರಿಗೆ ಇನ್ವೈಟ್ ಮಾಡಬೇಕು. ಬನ್ನಿ, ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿ ನೀವು ಬಹುಮತವನ್ನು ಸಾಬೀತುಪಡಿಸಿ ಅಂತ ಹೇಳ್ಬೇಕಷ್ಟೇ. ಮಿಕ್ಕಿದವ್ರು ನೋಡ್ಕೊಳ್ತಾರೆ. ಆದರೆ ರಾಜ್ಯಪಾಲರು ಇಲ್ಲಿ ಪ್ರತಿಜ್ಞಾವಿಧಿಯನ್ನ ಸ್ವೀಕರಿಸೋದಕ್ಕೆ ಬಿಡ್ತಾ ಇಲ್ಲ ಅಂತಂದ್ರೆ ಬಹುಶಃ ಇಲ್ಲೇನೋ ಬಿಜೆಪಿ ಸೆಂಟ್ರಲ್ ಇಂದ ಆಟ ಆಡಿಸ್ತಾ ಇರಬೇಕು. ಕಾರಣ ಏನು ಅಂತಂದ್ರೆ ಒಂದೇ ಒಂದು ಸೀಟ್ ಗೆದ್ದಿದೆ ತಮಿಳ್ನಾಡಲ್ಲಿ. ಮೇ ಬಿ ಏನಾದರೂ ಈ ರೀತಿಯನ್ನ ಟ್ರಿಕ್ಸ್ ಮಾಡಿ ನಮ್ಮನ್ನು ಸೇರಿಸ್ಕೊಂಡ್ರೆ ಜೊತೆಗೆ ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ, ಅದ್ರ ಜೊತೆಗೆ ಬೇಕಾದ್ರೆ ನಾವೇ ಒಂದು 4 ಜನ ಕರ್ಕೊಬಂದು ನಿಮ್ಮ ಜೊತೆಗೆ ಸೇರಿಸ್ಕೊಳ್ತೀವಿ. ಸೊ ನಮ್ಗಿಂತ ಒಂದು ಸ್ಥಾನಗಳನ್ನು ಕೊಟ್ಟರೆ ನಾವು ಬಂದು ಅಲ್ಲಿ ಬೇರೂರ್ತೀವಿ, ಬೇರೂರಿದ ನಂತರ ಸಾಮ್ರಾಜ್ಯವನ್ನು ವಿಸ್ತರಿಸ್ತೀವಿ, ಅದಾದ ನಂತರ ನಾವು ತಮಿಳ್ನಾಡಲ್ಲೂ ಬರ್ತಾ ಇದ್ದೀವಿ ಅಂತ ಜನಗಳು ತೋರಿಸ್ತೀವಿ. ಈ ಲೆಕ್ಕಾಚಾರ ಅನ್ನುವಂಥದ್ದು ಸಾಮಾಜಿಕವಾಗಿ ನಡೀತಿರ್ತಕ್ಕಂಥದ್ದು. ರಾಜ್ಯಪಾಲರಿಗೆ ಈಗ ಇಡೀ ನಮ್ಮ ಎಲ್ಲ ದೇಶದ ಎಲ್ಲ ಸ್ಟೇಟ್ಗಳ ರಾಜ್ಯಪಾಲರು ಒಂದೇ ನಿರ್ಧಾರವನ್ನು ತಗೋಬೇಕು ಅಂತೇನಿಲ್ಲ, ಅವರವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಈ ಹಿಂದೆ ನಮ್ಮಲ್ಲಿ ನಮ್ಮ ರಾಜಕೀಯದ ಇತಿಹಾಸದಲ್ಲಿ ಒಂದಷ್ಟು ಜನರಿಗೆ ಅವಕಾಶ ಅನುವು ಮಾಡಿಕೊಟ್ಟಿರುವಂತಹ ಉದಾಹರಣೆಗಳಿರೋದ್ರಿಂದ ಜನ ಆ ಉದಾಹರಣೆಗಳನ್ನು ಮೆನ್ಷನ್ ಮಾಡಿ ಇಲ್ಲಿ ಯಾಕೆ ಕೊಟ್ಟಿದ್ರು, ನೀವು ಯಾಕೆ ಕೊಡ್ತಿಲ್ಲ ಅಂತ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ. ಜನ ಕೇಳ್ತಾ ಇರೋದ್ರಲ್ಲೂ ತಪ್ಪಿಲ್ಲ. ಬಟ್ ಇಲ್ಲಿ ರಾಜ್ಯಪಾಲರ ಆತಂಕ ಅಥವಾ ಅವರ ಡೌಟ್ ಏನಿದೆ ಅಂತಂದರೆ, ಇಲ್ಲ ಆ ಥರ ಏನಿಲ್ಲ, ನನಗೆ ಆ ಥರ ಎಲ್ಲ ಪಾಲಿಟಿಕ್ಸ್ ಮಾಡ್ತಿಲ್ಲ ನಾನಿಲ್ಲಿ, ಬದಲಿಗೆ ನನಗೊಂದು ಸಣ್ಣ ಆತಂಕ ಇದೆ, ಕುದುರೆ ವ್ಯಾಪಾರ ಎಲ್ಲಿ ಆಗ್ಬಿಡುತ್ತೋ ಅನ್ನುವಂಥ ಒಂದು ಕಳವಳ ಇದೆ. ಹಾಗಾಗಿ ನಾನು ಅವ್ರಿಗೆ ಶಾಸಕರ ಸಹಿ ಬೆಂಬಲದೊಂದಿಗೆ ಬನ್ನಿ, 118 ಜನರನ್ನು ತೋರಿಸಿ ನಾನು ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ಬೇರೆ ಏನಿಲ್ಲ ಅಂತ ಸಣ್ಣ ಆತಂಕವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಆತಂಕನೂ ಕೆಟ್ಟದ್ದೇನಲ್ಲ, ಒಳ್ಳೆಯದೇ. ಆದರೆ ರಾಜ್ಯಪಾಲರಿಗೆ ಏನು ಕೇಳಬೇಕು ಅಂತಂದರೆ, ಕುದುರೆ ವ್ಯಾಪಾರ ಕೇವಲ ಈಗ ತಮಿಳ್ನಾಡಲ್ಲಿ ಮಾತ್ರ ನಡೀತಾ ಇದೆಯಾ? ನಡೆಯುತ್ತಾ? ಬೇರೆ ರಾಜ್ಯಗಳಲ್ಲೂ ಕೂಡ ನಡೀತಾ ಇದೆಯಲ್ಲ, ಬೇರೆ ಸ್ಟೇಟ್ಗಳಲ್ಲೂ ಕೂಡ ನಡೆದಿದೆಯಲ್ಲ, ಮುಂದಕ್ಕೂ ನಡೆಯುತ್ತಲ್ಲ. ಕುದುರೆ ವ್ಯಾಪಾರ ಯಾರ ಕೈಲಿ ತಪ್ಪಿಸೋಕ್ಕಾಗುತ್ತೆ? ಬ್ಯಾಕ್ ಸೈಡಲ್ಲಿ ನಡೆಯುವಂಥ ಕುದುರೆ ವ್ಯಾಪಾರ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಕಣ್ಣಾರೆ ನೋಡೋದಕ್ಕಾಗುತ್ತಾ? ಇಲ್ಲ. ಬಟ್ ರಾಜ್ಯಪಾಲರು ಈ ಆತಂಕದಿಂದ ವಿಜಯ್ ಅವರಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ವಿಜಯ್ ಅವರು ಈಗಲೂ ಕೂಡ ಅವಕಾಶ ಇದೆ, 118 ಜನರ ಶಾಸಕರ ಆ ಸಹಿ ಬೆಂಬಲ ಪತ್ರದೊಂದಿಗೆ ಬಂದು ರಾಜ್ಯಪಾಲರಿಗೆ ಕೊಟ್ಟರೆ ನಾಳೆ ಬೆಳಗ್ಗೆನವರು ಅನುವು ಮಾಡಿಕೊಟ್ಬಿಡ್ತಾರೆ. ಆದರೆ ಇಲ್ಲಿ ಹೆಂಗಾಗ್ಬಿಡೈತೆ ಅಂತಂದರೆ, 108 ಜನ ಗೆದ್ದವನಲ್ಲ ಅವನೇ ಮಾಡಲಿ ಬಿಡು ಅಂತ ಅಂದ್ಕೊಂಡು ಕಾಂಗ್ರೆಸ್ ಒಂದು ಬಿಟ್ಟು ಇನ್ಯಾರು ಕೂಡ ಮುಂದಕ್ಕೆ ಬರ್ತಿಲ್ಲ. ಈ ಕಡೆ TVK ಆ ಶಾಸಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ವಿಜಯ್ ಅವರಾಗಿರ್ಬೋದು ಅಪ್ರೋಚ್ ಮಾಡ್ತಾ ಹೋದ್ರೂ ಕೂಡ ಯಾರು ಕೂಡ ಈ ಕಡೆಗೆ ತಲೆ ಆಗ್ತಿಲ್ಲ. ಸೊ ಈ ಕಡೆ DMK ಇಲ್ಲ ನಾವು ಸ್ತಬ್ಧ ಉಳ್ಕೊಬಿಡ್ತೀವಿ, ನಾವು ಚೆನ್ನೈ ಬಿಟ್ಟು ಎಲ್ಲೂ ಹೋಗಲ್ಲ, ನಾವು ಸೈಲೆಂಟ್, ನಾವು ಸಪೋರ್ಟು ಮಾಡಲ್ಲ, ನಾವು ವಿರೋಧನೂ ಮಾಡಲ್ಲ, ನಾವು ವಿರೋಧ ಪಕ್ಷವಾಗಿ ಉಳ್ಕೊಳ್ತೀವಿ, ಅದೇನಾಗುತ್ತೋ ನಾವು ಫೇಸ್ ಮಾಡ್ತೀವಿ ಅಂತ DMK ಪಟ್ಟಿಡಿದು ಕೂತ್ಬಿಟ್ಟೈತೆ, ನಾವು ಬರಲ್ಲ ಅಂತ. ಈ ಕಡೆ ಕಾಂಗ್ರೆಸ್ಸು DMK ಇಂದ 6 ಹೋಗ್ಬಿಟ್ಟೈತೆ, 5 ಸೀಟ್ ಡಮಾರು 73ರಲ್ಲಿ, ಇನ್ನು 68 ಸೀಟಲ್ಲಿ ವಿರೋಧ ಪಕ್ಷವಾಗಿ DMK ಉಳ್ಕೊಳ್ಳುತ್ತೆ. ಇನ್ನು ಈ ಕಡೆ AIADMKಯಲ್ಲಿ 2 ಟೀಮ್ ಆಗ್ಬಿಡೈತೆ ಈಗ. ಸೊ ಅಲ್ಲಿ ಪ್ರಬಲವಾದಂಥ ನಾಯಕನ ಕೊರತೆ ಇದ್ದಾಗ ಏನಾಗುತ್ತೆ ಅಂತಂದರೆ, ಟೀಮ್ಗಳಲ್ಲೇ ಈ ಒಳ ಯುದ್ಧಗಳು ಅಂತ ಹೇಳ್ತೀವಿ ನಾವು, ಆಂತರಿಕ ಯುದ್ಧಗಳು ಅಂತ, ಈ ಶೀತಲ ಸಮರ, ಕೋಲ್ಡ್ ವಾರ್ ಅಂತ ಹೇಳ್ತೀವಲ್ಲ, ಆ ಥರ ಆಗ್ಬಿಡೈತೆ. ಷಣ್ಮುಗನ್ ನೇತೃತ್ವದಲ್ಲಿ ಒಂದಷ್ಟು ಜನ, ಈಗ ಆಲ್ರೆಡಿ 20ಕ್ಕೂ ಹೆಚ್ಚು ಶಾಸಕರು ರೆಸಾರ್ಟ್ಗೆ ಹೋಗ್ಬಿಟ್ಟವ್ರೆ. ಈ ಕಡೆ ಪಳನಿಸ್ವಾಮಿ ನೇತೃತ್ವದಲ್ಲಿ ಒಂದಷ್ಟು ಜನ ಶಾಸಕರಿದ್ದಾರೆ. ಈ ಷಣ್ಮುಗಂ ನೇತೃತ್ವದಲ್ಲಿರುವಂಥವ್ರಿಗೆ ವಿಜಯ್ ಜೊತೆಗೆ ಹೋಗ್ಬಿಡ್ಬೇಕು ನಾವು ಅನ್ನೋ ಒಂದು ಆಸೆ ಇದೆ. ಯಾಕಂತಂದರೆ ನಾವು ಅಲ್ಲಿಗೆ ಹೋಗಿ ಸೇರ್ಕೊಂಡು ಅಂತಂದರೆ ಹೆಚ್ಚು ಕಡಿಮೆ 108, 107 ಪ್ಲಸ್ 5, 112 ಪ್ಲಸ್ ನಾವೊಂದು 20 ಅಂದರೆ 132 ಸಮಥಿಂಗ್ ಆಗ್ಬಿಡುತ್ತೆ. 132 ಸಮಥಿಂಗ್ ಆಯಿತು ಅಂತಂದರೆ ಒಂದು ದೊಡ್ಡ ಸರ್ಕಾರವೇ ರಚನೆ ಆಗುತ್ತೆ. ಆದರೆ ನಾವು ಒಂದಷ್ಟು ಡಿಮ್ಯಾಂಡ್ ಮೂಲಕ ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇವರಿದ್ದಾರೆ. ಈ ಕಡೆ DMK ಸ್ತಬ್ಧ, ನಾವು ಸಪೋರ್ಟು ಮಾಡಲ್ಲ, ವಿರೋಧನೂ ಮಾಡಲ್ಲ, ಏನಾರ ಮಾಡ್ಕೊಳ್ಳಿ, 5 ವರ್ಷ ನೀವೇನಾರ ಮಾಡ್ಕೊಳ್ಳಿ, ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀರಲ್ಲ ಅದು ಹೆಂಗೆ ದಬಾಕೊಳ್ಳಿ ಅಂದ್ಬಿಟ್ಟು ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಾರೆ. ಈ ಕಡೆ AIADMKಲಿ ಸ್ಪ್ಲಿಟ್ ಆಗಿ ಒಂದು ಟೀಮನ್ನು ಸಪೋರ್ಟ್ ಮಾಡಬೇಕು ಅಂತ, ಇನ್ನೊಂದು ಟೀಮು ಬೇಡ ಅಂತ ಅವ್ರನ್ನ ತಣ್ಣಗೆ ಮಾಡೋದಕ್ಕೂ ಕೂಡ ಪಳನಿಸ್ವಾಮಿ ಅವರು ಓಡಾಡ್ತಾ ಇದ್ದಾರೆ. ಸೊ ಹೆಚ್ಚು ಕಡಿಮೆ ಅವ್ರಿಗೂ 40+ ಇರೋದ್ರಿಂದ ಸಪ್ರೇಟಾಗಿ ಉಳ್ಕೊಬಿಡ್ತಾರೆ. ಈ ಕಡೆ ಒಂದು ಆಂತರಿಕ ಮಾಹಿತಿ ಏನಂತಂದರೆ, ರಾಜ್ಯಪಾಲರು ಯಾರಿಗೂ ವೆಯ್ಟ್ ಮಾಡ್ತವ್ರೆ ಅಂತಂದರೆ, ನೀವಿಬ್ಬರು ಸರ್ಕಾರ ರಚನೆ ಮಾಡೋದಕ್ಕೆ ರೆಡಿ ಆಗ್ರಯ್ಯ ಅಂತ ಏನಾದ್ರು ವೆಯ್ಟ್ ಮಾಡ್ತವ್ರ? DMK ಪ್ಲಸ್ AIADMK ನೀವಿಬ್ರು ಸೇರ್ಕೊಂಡು ಮಾಡಿ, ಒಂಚೂರು ಸಮಯ ಕೊಡ್ತೀನಿ, ವಿಜಯ್ಗೆ ನಾವು ಇನ್ನೂ ಅವಕಾಶ ಕೊಡೋದು ಡಿಲೇ ಮಾಡ್ತೀನಿ, ನೀವಿಬ್ರು ಸೇರ್ಕೊಂಡು ಬಂತು ಅಂತಂದರೆ ವಿಜಯ್ಗೆ ಅವಕಾಶ ಕೊಟ್ಬಿಡ್ತೀನಿ, ಫಸ್ಟ್ ನೀನು ಮಾಡಪ್ಪ ಅಂತ. ಸಾಬೀತು ಮಾಡಿಸೋದಕ್ಕಾಗಲ್ಲ, ವಿಶ್ವಾಸ ಮತವನ್ನು ಸಾಬೀತು ಪಡಿಸೋದಕ್ಕೆ ಅವನ ಆಗಲ್ಲ. ಅದಾದಮೇಲೆ ಅತಿ ದೊಡ್ಡ 2ನೇ ಪಕ್ಷವಾಗಿರ್ತಕ್ಕಂಥದ್ದು DMK, ನೀನು ಬಂದ್ಬಿಟ್ಟು ನೀನು AIADMKನೂ ಸೇರ್ಕೊಂಡು ನಾವು ಮರ್ಜ್ ಮಾಡ್ಕೊಂಡು ಪಕ್ಷ ಮಾಡ್ತೀವಿ ಅಂತ ತೋರಿಸು, ಓಕೋ CM ಆಗು, ಪಳನಿಸ್ವಾಮಿ ಅವರಿಗೆ CM ಪಟ್ಟ ಕಟ್ಟಿ. ಹೆಂಗಿದ್ರು TVK ಬರಲಿಲ್ಲ ಅಂತಂದರೆ ನನಗನ್ಸುತ್ತೆ ಬಹುಶಃ ಆ ರಾಜಕೀಯ ಇತಿಹಾಸದಲ್ಲಿ AIADMK ಬರ್ತಿತ್ತೇನೋ ಅಂತ ಅನಿಸ್ತಾ ಇದೆ. ಯಾಕೆಂದರೆ TVK ಬಂದಿದ್ದರಿಂದ ಓಟ್ ಸ್ಪ್ಲಿಟ್ ಆಗೋಯ್ತು, ಕ್ಷೇತ್ರಗಳೆಲ್ಲ ವಿಂಗಡಣೆ ಆಗೋಯ್ತು, ವಿಭಜನೆ ಆಗೋಯ್ತು. ಸೊ ಪಳನಿಸ್ವಾಮಿ ಅವರಿಗೆ CM ಪಟ್ಟ ಕಟ್ಟೋದ್ರಿಂದ ಅಲ್ಲಿ ಸ್ವಲ್ಪ ತಣ್ಣಗೂ ಆಗುತ್ತೆ, ಜನರಿಗೆ ಬಿಡೋತೆಗೆ ಪಳನಿಸ್ವಾಮಿ ಬಂದಿರಲ್ಲ ತೆಗೆ ಅಂತಲೂ ಅನಿಸುತ್ತೆ. ಈ ಕಡೆ ಸ್ಟಾಲಿನ್ ಅವ್ರನ್ನ ವಿಜಯ್ ಅವ್ರು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ರಾಜೀನಾಮೆ ಕೊಡಲೇಬೇಕಲ್ಲ, ಅಲ್ಲಿ ನಿಲ್ಲಿಸ್ಬಿಟ್ಟು ಗೆಲ್ಲಿಸ್ಕೊಂಡು CM ಮಾಡ್ಕೊಳ್ಳೋಣ 2 ವರ್ಷ ಆದಮೇಲೆ. ಬೇಡ ಅಂತಂದರೆ
MLC ಮಾಡ್ಬಿಟ್ಟು CM ಮಾಡ್ಕೊಳ್ಳೋಣ ಒಂದು 2 ವರ್ಷ ಆದ್ಮೇಲೆ. ಹೇಗಿದ್ರು ಸ್ಟಾಲಿನ್ ಅವ್ರ ಮಗ DMK ಅಲ್ಲಿ ಗೆದ್ದಿದ್ದಾರೆ. ಸೊ ಅವ್ರು DCM ಆಗಿದ್ರು ಈ ಹಿಂದೆನೂ ಕೂಡ. ಆ DCM ಖಾತೆಯನ್ನೇ ಮುಂದುವರಿಸ್ಕೊಂಡು ಹೋರಾಯ್ತು. ಈ ರೀತಿ ಲೆಕ್ಕಾಚಾರ ಆಯ್ತು ಅಂದ್ರೆ ಮುಗಿದೋಯ್ತಲ್ಲ. ಕಾಂಗ್ರೆಸ್ ಹೆಂಗಿರು ನಮ್ಮಿಂದ ಜಂಪ್ ಆಗೋಗೈತೆ 5 ಸೀಟು, ನೀನು ಬರಲೇ ಬೇಡ ಅಂತ ದೂಕ್ ಕಳಿಸಿ ಅವ್ರನ್ನ. ಈ ಕಡೆ ಬಿಜೆಪಿ ನಾನು ಸೇರ್ಕೊಳ್ಳಲ್ಲ ಅನ್ನತ್ತೆ, ಬೇಡ ನೀನು ಹೋಗು ಅಂತ ಕಿತ್ತೇಸಿರಿ ಕಡೆಗೆ. 5+1 6 ಸೀಟ್ ಹೋಯ್ತು, 120 ಸೀಟ್ ನಾವೇ ಇದ್ವಲ್ಲ ಬಾ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ರು ಮಾಡ್ಕೋಬಹುದು. ಸೊ ರಾಜ್ಯಪಾಲರು ಏನಾರು ಇದಕ್ಕೇನಾರ ಪಾಪ ಅವ್ರಿಗೆ ಕಾಯ್ತಾ ಇದ್ದಾರಾ ಅಂತಲೂ ಕೂಡ ಆಂತರಿಕ ಮಾಹಿತಿ ಅಲ್ಲಿನ ಜನ ಮಾತಾಡ್ಕೊಳ್ತಿರೋದು. ರಾಜ್ಯಪಾಲರು ಏನಾರು ಈ ರೀತಿನ ಅವಕಾಶ ಮಾಡ್ಕೊಡ್ತಿದ್ದಾರಾ, ನೀವಿಬ್ರು ಒಂದಾಗ್ರೆಯಾ, ಅವ್ನಿಗೆ ಯಾಕೆ ಅವಕಾಶ ಮಾಡ್ಕೊಡ್ತೀರಿ ಅನ್ನೋ ಥರ. ಸೊ ಇದೆಲ್ಲದರ ನಡುವೆ ಏನು ಸುದ್ದಿ ಬರ್ತೈತೆ ಅಂತಂದ್ರೆ, ಅವರಿಬ್ರು ಎಲ್ಲರೂ ಒಂದಾಗ್ಬಿಟ್ರೆ ನಾವು 107 ಜನನೂ 108 ಕ್ಷೇತ್ರಗಳಿಗೆ ರಾಜೀನಾಮೆ ಕೊಟ್ಬಿಡ್ತೀವಿ ಅಂತ TVKಯ ಶಾಸಕರು ಮನಸ್ಸು ಮಾಡಿದ್ದಾರೆ ಅನ್ನೋಂಥದ್ದು ಮಾಧ್ಯಮಗಳಲ್ಲಿ ಬರ್ತಿರ್ತಕ್ಕಂಥ ಬಿಸಿ ಸುದ್ದಿ. ಹಸಿ ಸುಳ್ಳು ಇದು, ಸುದ್ದಿ ಅಲ್ಲ, ಹಸಿ ಸುಳ್ಳು ಇದು. ಸುಮ್ಮನೆ ಅನಿಸಿದಂತಹ ಬ್ರೇಕಿಂಗ್ಗಳನ್ನು ಟೈಪ್ ಮಾಡಿಬಿಟ್ರಿ ಜನರ ತಲೆಯನ್ನು ಕೆಡಿಸ್ತಿರ್ತಕ್ಕಂಥದ್ದು. ಬಹುಶಃ ತಮಿಳುನಾಡು ಮಾಧ್ಯಮಗಳು ಇದನ್ನು ಹಾಕಿಲ್ಲ ಅಂತ ಅನ್ಸುತ್ತೆ ನನಗೇನೋ, ನಮ್ಮ ಕನ್ನಡದ ಮಾಧ್ಯಮಗಳೇ ಹಾಕಿದ್ದು ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಮುಟ್ಟಾಳ್ರು ಮಾಡೋ ಕೆಲಸ ಅದು, ರಾಜೀನಾಮೆ ಕೊಟ್ಬಿಡ್ತಕ್ಕಂಥದ್ದು. ಖಡಕ್ಕಾಗಿ ಆಪೋಸಿಟ್ ಪಾರ್ಟಿಯಲ್ಲಿ ಕುತ್ಕೊಳ್ತಾರೆ, ವಿರೋಧ ಪಕ್ಷದಲ್ಲಿ ವಿರೋಧಿಸ್ತಾರೆ ತಪ್ಪುಗಳನ್ನ, ಅದು ಬಿಟ್ಬಿಟ್ಟು ರಾಜೀನಾಮೆ ಕೊಟ್ಬಿಡ್ತಾರೆ. 107 ಜನನೂ 108 ಕ್ಷೇತ್ರಗಳಿಗೆ. ಆ 108 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯುತ್ತೆ ಹೊರತು ಮತ್ತೆ 234 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆಯಲ್ಲ. ಸೊ 108 ಕ್ಷೇತ್ರಗಳಲ್ಲೂ ಮತ್ತೆ 108 ಜನನೇ ಗೆದ್ರು ಲಾಭ ಏನಿಲ್ಲ, ಮತ್ತೆ ಅದೇ ಆಯಿತು. ಬಟ್ 108 ಜನನೂ ಗೆಲ್ಲಲಾಗ. ಯಾವಾಗ ಆಡಳಿತ ಪಕ್ಷ ಇರುತ್ತೆ ಆವಾಗ ಸ್ವಲ್ಪ ವೋಟಿಂಗ್ ಚೇಂಜ್ ಆಗೋಯ್ತವೆ. ಒಂದು 90ಕ್ಕೆ ಬರ್ಬೋದು, ಒಂದು 80ಕ್ಕೆ ಬರ್ಬೋದು TVKಗ, ಬೇಡ 100ಕ್ಕೆ ಬರ್ಬೋದು. 8ರಿಂದ 10 ಸೀಟ್ ಅಂತೂ ಮತ್ತೆ ಕಳ್ಕೊಳ್ತಾರೆ. ಕಳ್ಕೊಂಡಿದ್ದು ಎಲ್ಲಿಗೋಗುತ್ತೆ ಲಾಭ? ಆಡಳಿತ ಪಕ್ಷಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಮುಟ್ಟಾಳ್ರು ಮಾಡುವಂಥ ಕೆಲಸ ಅದು. ಅದನ್ಯಾರೂ ಕೂಡ ಮಾಡುವುದಿಲ್ಲ, ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. TVK ಒಂದೇ ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಏನು ಲಾಭ ಅವರಿಗೆ? ಮತ್ತೆ 108 ಅಷ್ಟೇ. ಬೇರೆ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡೆಯಲ್ಲ. ಆದರೆ ಬೇರೆ ಕ್ಷೇತ್ರಗಳಲ್ಲಿ ಎಲೆಕ್ಷನ್ ನಡಿಬೇಕು ಅಂತಂದರೆ ಈ ಕಡೆ TVK ಬಹುಮತ ಸಾಬೀತುವನ್ನು ಪಡಿಸೋದಕ್ಕಾಗೋದಿಲ್ಲ, ವಿಶ್ವಾಸ ಮತವನ್ನು ಸಾಬೀತುಪಡಿಸೋದಕ್ಕಾಗೋದಿಲ್ಲ. ಸೆಕೆಂಡ್ ಆಪ್ಷನ್ DMK ಕೊಡ್ತಾರೆ, ನೀವು ಪಡಿಸ್ಬೋದು ಅಂತ. ಅವ್ರ ಕೈಲೂ ಆಗಲೇ ಇಲ್ಲ. ಸೊ ತಮಿಳುನಾಡಿನ ರಾಜಕೀಯ ಪರಿಸ್ಥಿತಿ ಅತಂತ್ರವಾಗುತ್ತೆ. ಅತಂತ್ರ ಫಲಿತಾಂಶ ಬಂದಂಥ ಹಿನ್ನೆಲೆಯಲ್ಲಿ ಪ್ರೆಸಿಡೆಂಟ್ ರೂಲ್ ಆಗುತ್ತೆ. ರಾಷ್ಟ್ರಪತಿಗಳು ಆಳ್ವಿಕೆಯನ್ನು ನಡೆಸ್ತಾರೆ ಒಂದು 6 ತಿಂಗಳ ಕಾಲ. ಆ 6 ತಿಂಗಳ ನಂತರ ಮತ್ತೆ ಬೈ ಎಲೆಕ್ಷನ್ ನಡೆಯುತ್ತೆ. ಮತ್ತೆ ಬೈ ಎಲೆಕ್ಷನ್ ನಡೆದ್ರೆ ಏನಾಗಬಹುದು ಅನ್ನುವಂಥದ್ದೇ ಲೆಕ್ಕಾಚಾರ. ಆಲ್ರೆಡಿ DMKಗೂ ಗೊತ್ತು, ADMKಗೂ ಗೊತ್ತು, TVK ಹಲವರಿಗೂ ಗೊತ್ತು, ಈ ರಾಜಕೀಯ ಇತಿಹಾಸವನ್ನು ತಿಳಿದಂಥವ್ರಿಗೆ ಗೊತ್ತು 2013ರಲ್ಲಿ ದೆಹಲಿಯಲ್ಲಿ ಏನಾಗಿತ್ತು ಅಂತ. ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ 70 ಸೀಟ್ಗಳಲ್ಲಿ 29 ಸೀಟ್ ಗೆದ್ದಿರ್ತಾರೆ. ಈ ಕಡೆ BJP 31 ಸೀಟ್ ಗೆದ್ದಿರುತ್ತೆ. ಕಾಂಗ್ರೆಸ್ಸು 8+ ಸೀಟ್ಗಳನ್ನು ಗೆದ್ದಿರುತ್ತೆ 70ರಲ್ಲಿ. ಸೊ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ನಂಬರಲ್ಲಿ ಸರಳ ಬಹುಮತ ಬಂದು 36. ಈ ಕಡೆ BJP 31, ಇನ್ನು 5 ಬೇಕು. ಈ ಕಡೆ AAP ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಬಂದು 29, ಅವ್ರಿಗೆ 7 ಬೇಕು. ಕಾಂಗ್ರೆಸ್ಸು ಬರೀ 8. ಹೆಂಗ್ ಮಾಡೋದೀಗ ಸರ್ಕಾರವನ್ನು ಅಂತಂದಾಗ, ಎಲ್ಲಿ BJP ಅವರು ಏನಾರು ಇವ್ರ ಜೊತೆ ಜಾಯ್ನ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಅಲ್ಲೂ ಕೂಡ ಸಿದ್ಧಾಂತಗಳು ನಿಲುವುಗಳೆಲ್ಲವನ್ನು ಮರೆತ್ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಪ್ಪ ನಿಮ್ಗೆ ಮಾಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು AAP ಜೊತೆ ಜಾಯ್ನ್ ಆಗ್ಬಿಡ್ತಾರೆ. ಸೊ AAP ಆರಾಮಾಗಿ 29+1 8 37 ಸೀಟ್ ಇಟ್ಕೊಂಡು ಸರ್ಕಾರ ರಚನೆಯನ್ನು ಮಾಡಿಬಿಡುತ್ತೆ. ಆಗೋಗುತ್ತೆ ಸರ್ಕಾರ. ಕೇವಲ 49 ದಿನ ಈ ಸರ್ಕಾರ ಇರ್ತಕ್ಕಂಥದ್ದು. ಆ ಜನಲೋಕಪಾಲ್ ಮಸೂದೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಅರವಿಂದ್ ಕೇಜ್ರಿವಾಲ್ ಅವರು ಸರ್ಕಾರದಲ್ಲಿ ಹೊಂದಾಣಿಕೆ ಇಲ್ಲ ಅಂತಂದರೆ ಭಾರಿ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ರಾಜೀನಾಮೆಯನ್ನೇ ಕೊಟ್ಬಿಡ್ತಾರೆ. ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅನ್ನುವಂಥದ್ದು ಜನಗಳಿಗೆ ಗೊತ್ತಾಗ್ಬಿಡುತ್ತೆ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಮತ್ತೇನಾಗುತ್ತೆ, ಮತ್ತೆ ಬೈ ಎಲೆಕ್ಷನ್ ನಡೀತಾ 70 ಕ್ಷೇತ್ರಗಳಿಗೆ. AAP ಎಷ್ಟರಲ್ಲಿ ಗೆಲ್ಲುತ್ತೆ? ಮೋರ್ ದೆನ್ 67 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. 70ರಲ್ಲಿ 67 ಕ್ಷೇತ್ರಗಳಲ್ಲಿ AAP ಗೆಲ್ಲುತ್ತೆ. 31 ಸೀಟ್ ಗೆದ್ದಿದ್ದಂಥ BJP 3ಕ್ಕೆ ಬಂದು ಕುಸಿಯುತ್ತೆ. 8 ಸೀಟ್ ಗೆದ್ದಿದ್ದಂಥ ಕಾಂಗ್ರೆಸ್ ಡಮಾರ್ ಕ್ಲೀನ್ ಸ್ವೀಪ್ ಆಗೋಗುತ್ತೆ. ಸೊ ಆ ಭಯ ತಮಿಳುನಾಡಲ್ಲೂ ಕೂಡ ಇದೆ. ಅತಂತ್ರ ಏನಾದರೂ ಆಗಿ ಪ್ರೆಸಿಡೆಂಟ್ ರೂಲ್ ಏನಾದರೂ ಬಂತು ಅಂತಂದ್ರೂ ಮತ್ತೆ TVK ಎಲೆಕ್ಷನ್ ನಿಲ್ಲುತ್ತಾಗ ಜನ ಕೋಪದಲ್ಲೋ ಅನುಕಂಪದಲ್ಲೋ ಈ ರೀತಿ ಆಯ್ತಲ್ಲ ಅನ್ನುವಂಥ ಒಂದು ಆಕ್ರೋಶದಲ್ಲೋ TVKನ ಮೋರ್ ದೆನ್ 150 ಸೀಟ್ ಮೇಲೆ ಗೆಲ್ಲಿಸ್ಬಿಡ್ತಾರೆ. 118 ಅಷ್ಟೇ ಬೇಕಾಗಿರೋದು ಮ್ಯಾಜಿಕ್ ನಂಬರಲ್ಲಿ. 150 ಮೇಲೆ ಹೋಯ್ತು ಅಂತಂದರೆ ಇವ್ರ ಕತೆ ಮುಗೀತು. DMK ಆಗ್ಬೋದು, ADMK ಆಗ್ಬೋದು. ಸೊ ಅದಕ್ಕೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ನೈಜ ಸಾಕ್ಷಿ ಉದಾಹರಣೆ ದೆಹಲಿ ಮೂಲಕ ಆಲ್ರೆಡಿ ಸಾಬೀತಾಗೋಗಿದೆ. ಅದಕ್ಕೆ ಸ್ವಲ್ಪ ಹಿಂದೇಟ್ ಆಗ್ತಾರೆ, ಎದುರುಕೊಳ್ತಾರೆ. ಸೊ ಇದು ಪ್ರೆಸೆಂಟ್ ನಡೀತಿರ್ತಕ್ಕಂಥ ರಾಜಕೀಯ ಬಿಸಿಯಲ್ಲಿ. ಸೊ ಇವತ್ತು ಸಂಜೆ ಒಳಗಡೆ ಏನಾದರೂ ವಿಜಯ್ ಅವ್ರಿಗೀಗ 112 ಶಾಸಕರ ಬಲ ಇದೆ. ಇನ್ನು 6 ಶಾಸಕರ ಬಲದ ಸಹಿಯ ಪತ್ರ ಸಿಕ್ತು ಅಂತಂದರೆ ರಾಜ್ಯಪಾಲರು ತಗೊಂಡೋಗ್ಬಿಟ್ಟು ತಗೊಳ್ರಪ್ಪ, ನಮ್ಗೆ ಯಾಕೆ ಅಯ್ಯೋ ಅನ್ನಿಸ್ತೀರಿ, ತಗೊಳ್ಳಿ, ನೀವು ಅವತ್ತಿನ ಕೇಳ್ತಾ ಇದ್ದೀನ ಅಲ್ವಾ, ತಗೊಳ್ಳಿ, ನನಗೆ ಅವಕಾಶ ಮಾಡಿಕೊಡಿ ಅಂತಂದರೆ ನಾಳೆ ಅಥವಾ ನಾಡಿದ್ದು ಅಥವಾ ಸೋಮವಾರದ ಒಳಗಡೆ ತಮಿಳುನಾಡಿನ 22ನೇ CM ಆಗಿ ಪದಗ್ರಹಣವನ್ನು ಮಾಡ್ಕೊಳ್ತಾರೆ. ಇಲ್ಲ ಅಂತಂದರೆ
ಹಿಂಗೆ ಕಂಟಿನ್ಯೂಟಿ ಹೋಯಿತು ಅಂತಂದರೆ ಭಾರಿ ಕಷ್ಟ ಆಗುತ್ತೆ. ಸೊ ಇವರು ಪದಗ್ರಹಣವನ್ನು ಮಾಡಿದ ನಂತರ 15 ದಿನಗಳ ಕಾಲಾವಕಾಶ ಇರುತ್ತೆ. ವಿಧಾನಸಭಾ ಕಲಾಪದಲ್ಲಿ ಬಂದು ಇವರು ಆ ವಿಶ್ವಾಸ ಮತವನ್ನು ಸಾಬೀತುಪಡಿಸಬೇಕು. ಯಾವ ಶಾಸಕರು ಸಹಿ ಹಾಕಿರ್ತಾರಲ್ಲ, ನಾನು ಇವ್ರಿಗೆ ಬೆಂಬಲ ಕೊಡ್ತೀನಿ ಅಂತ ಅವರೆಲ್ಲರೂ ಕೂಡ ಕೈ ಎತ್ತೋ ಮೂಲಕನೋ ಅಥವಾ ವೋಟಿಂಗ್ ಹಾಕೋ ಮೂಲಕನೋ ಬೆಂಬಲವನ್ನು ಕೊಟ್ಟು ಸಾಬೀತುಪಡಿಸಬೇಕು. ಸೊ ಜನ ಎಕ್ಸಾಂಪಲ್ ಕೊಡ್ತಿರ್ತಕ್ಕಂಥದ್ದು, ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರು 2018-19 ನಡೀತಲ್ಲ, ಆ ಸಂದರ್ಭದಲ್ಲಿ ವಿಶ್ವಾಸ ಮತವನ್ನು ಸಾಬೀತುಪಡಿಸೋದಕ್ಕೆ ಹೋಗ್ತಾರೆ CM ಆಗಿಬಿಟ್ಟು. ಬಟ್ ಅಲ್ಲಿ ಆಗೋದಿಲ್ಲ, ಅಲ್ಲಿ ರಾಜೀನಾಮೆಯನ್ನು ಕೊಟ್ಟು ಬರ್ತಾರೆ. ಬಟ್ ರಾಜ್ಯಪಾಲರು ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು? ಅದೊಂದು ಎಕ್ಸಾಂಪಲ್ ನೀವು ಗಮನಿಸಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ದಿನಗಳಲ್ಲಿ ಪ್ರಧಾನಿ ಆಗಿರ್ತಲ್ಲ, ಆರಂಭದ ದಿನಗಳಲ್ಲಿ ಅವಾಗಲೂ ಅವಕಾಶ ಆಗಿರುತ್ತೆ. ಬಟ್ ಅವಾಗಲೂ ವಿಶ್ವಾಸ ಮತ ಸಾಬೀತುಪಡಿಸೋದಕ್ಕಾಗಲ್ಲ. ಅವ್ರಿಗೆ ಅವಕಾಶ ಮಾಡಿಕೊಟ್ಟಿಲ್ವಾ ರಾಷ್ಟ್ರಪತಿಗಳು? ಅದನ್ನೊಂದು ಉದಾಹರಣೆ ತಗೊಳ್ಳಿ. ಈ ಕಡೆ SR ಬೊಮ್ಮಾಯಿ ಅವ್ರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಉದ್ದೇಶ ಏನು? ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪೇನು? ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶ ಏನು? ವಿಶ್ವಾಸ ಮತ ಸಾಬೀತುಪಡಿಸಬೇಕಾಗಿರೋದು ರಾಜ್ಯಪಾಲರ ಮುಂದೆ ಅಲ್ಲ, ವಿಧಾನಸಭಾ ಕಲಾಪದಲ್ಲಿ ಅಂತ ಕೊಟ್ಟಿಲ್ವಾ? ಸೊ ಅದೆಲ್ಲವನ್ನು ಗಮನ ಇಟ್ಕೊಂಡು ರಾಜ್ಯಪಾಲರು ದಯವಿಟ್ಟು ಕೊಡಬೇಕು ಹೊರತು ಇಲ್ಲಿ BJPಯ ಏಜೆಂಟ್ಗಳಂತೆ ವರ್ತನೆ ಮಾಡಬಾರ್ದು ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯರು ಕಣ್ಣೀರಾಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಮಿಳುನಾಡಿನ ರಾಜಕೀಯ ಸಿನಿಮಾದೊಳಗಡೆ ರಾಜಕೀಯ ಆಗೋಯ್ತು ಅಥವಾ ರಾಜಕೀಯದೊಳಗಡೆ ಸಿನಿಮಾ ಆಗೋಯ್ತು. ತುಂಬ ಕನ್ಫ್ಯೂಷನಲ್ಲಿ ನಾನಂತೂ ಇದ್ದೀನಿ. ನೋಡೋಣ ಏನಾಗುತ್ತೆ ಅನ್ನೋಂಥದ್ದನ್ನು ಕಾದು ನೋಡೋಣ. ಇವತ್ತು ಸಂಜೆಯ ಒಳಗಡೆ ಬಹುಶಃ ನನಗನ್ಸುತ್ತೆ ಶುಭ ಸುದ್ದಿ ಬರಬಹುದು ಅಂತ. ರಾಜ್ಯಪಾಲರು ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ಒಂದು ಆಂತರಿಕ ಮಾಹಿತಿ ಇದೆ. ಯಾಕಂತಂದರೆ ಇವರಿಗೆ ಸಪೋರ್ಟ್ ಮಾಡ್ಬೋದು ಬೇರೆ ಪಕ್ಷಗಳು ಅಂತ. ಆದರೆ ಈ ಎಡಪಕ್ಷಗಳು ಒಂದಷ್ಟು ಅವಲ್ಲ, CPI, CPIM, ಈ ಮುಸ್ಲಿಂ ಲೀಗ್ನ ಸಂಘಟನೆಯ ಪಕ್ಷಗಳು ಎಷ್ಟು ಗ್ರೇಟ್ ಅನ್ಸ್ಬಿಟ್ಟು ಅಂದರೆ ನನಗೆ ಕಾಂಗ್ರೆಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಆ ಸಿದ್ಧಾಂತಗಳನ್ನ ಬಿಟ್ಟು ಬರಲಿಲ್ಲ ಅವರು. ಸೀರಿಯಸ್ಲಿ ಒಂದು 6-7 ಜನ ಇದ್ದಾರೆ ಅವರು. ಒಂದು 6-7 ಜನ ಬಂದು ಜಾಯ್ನ್ ಆದರು ಅಂತಂದರೆ ಮುಗ್ದಾಯ್ತು, ಸರ್ಕಾರ ರಚನೆ ಮಾಡ್ಬೋದು ವಿಜಯ್ ಅವರು. 6-7 ಜನನು ಬೇಕು ಅಂತಂದರೆ ಪಟ್ಟು ಹಿಡಿದು ನನಗೆ ಖಾತೆ ಕೊಟ್ಟರೆ ನಾನು ಬರ್ತೀನಪ್ಪ ಅಂತ ಬರ್ಬೋದು, ತಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ಅಧಿಕಾರಕ್ಕೋಸ್ಕರ. ಆದರೆ ಅವರು ಇಲ್ಲ, ನಾವು DMK ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದೀವಿ, ಸ್ಟಾಲಿನ್ ಹೇಗೆ ಹೇಳ್ತಾರೆ ಅದು ನಾವು ಕೇಳ್ತೀವಿ ಅಂತ ಇದ್ದಾರಲ್ಲ, ಸೀರಿಯಸ್ಲಿ ಗ್ರೇಟ್ ಅನ್ಸ್ಬಿಟ್ರು ನನಗವರು. ಅವ್ರ ಸಿದ್ಧಾಂತಗಳನ್ನ ಅವರು ಬಿಟ್ಟು ಬರ್ತಿಲ್ವಲ್ಲ. ಬಟ್ ಕಾಂಗ್ರೆಸ್ಸು 5 ಅಲ್ಲ 2 ಗೆದ್ದಿದ್ರು ಆಡ್ಬಿಡ್ತಿತ್ತು. ಸಿದ್ಧಾಂತಗಳು ಈ ರಾಷ್ಟ್ರೀಯ ಪಕ್ಷಗಳಿಗೆ ಇಲ್ವಲ್ಲ ಅಂತ ಬೇಸರ ಆಗ್ತೈತೆ, ನೈತಿಕತೆನೇ ಇಲ್ವಲ್ಲ ಇವುಗಳಿಗೆ ಅಂತ ಬೇಸರ ಆಗ್ತೈತೆ. ಯಾಕಂತಂದರೆ DMK ಜೊತೆಗೆ ಒಂಥರ ಸ್ವಂತ ಅಣ್ಣ ತಮ್ಮದಿರು ಇಲ್ವೇನೋ ಹಂಗಿದ್ರು, ಜಂಪ್ ಆಗಿಬಿಟ್ರಲ್ಲ ಅವ್ರು ಹೆಂಗೆ ಅಂತ ಆಶ್ಚರ್ಯ ಆಗ್ತೈತೆ. ಒಟ್ಟಾರೆಯಾಗಿ ಸಂಜೆ ಒಳಗಡೆ ಕಾದು ನೋಡೋಣ. ಬಹುಶಃ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿರೋದ್ರಿಂದ ನಾವು ಅದನ್ನು ಪ್ರಶ್ನಿಸೋದಕ್ಕಾಗಲ್ಲ. ಆಕ್ರೋಶವನ್ನು ವ್ಯಕ್ತಪಡಿಸ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಮಾಧ್ಯಮಗಳ ಮುಂದೆ ಬಂದು. ಬಟ್ ರಾಜ್ಯಪಾಲರು ಏನು ಮಾಡ್ತಾರೆ ಏನು ಬಿಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಸೊ ಹಾಗಾಗಿ ಕೇಂದ್ರ ಕಡ್ಡಿ ಅಳ್ಳಾಡ್ಸೈತಾ ಅಥವಾ ಇದು ರಾಜ್ಯಪಾಲರ ಸ್ವಂತ ವಿವೇಚನೆನ ಗೊತ್ತಿಲ್ಲ. ಕಾದು ನೋಡೋಣ ಏನಾಗುತ್ತೆ ಅನ್ನೋಂಥದ್ದು. ಸರಿ ಮಾಡಿದ್ರು ತಪ್ಪು ಮಾಡಿದ್ರು ಜನಗಳ ಕಣ್ಣಿನಂತೂ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಜನ ಸರಿ ಮಾಡಿದ್ರೆ ಸರಿ ಅಂತಾರೆ, ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸೊ ನೀವು ಬೆಳಗ್ಗೆ ನೋಡಿದಂಗೆ ಎಲ್ಲರೂ ರಾಜೀನಾಮೆ ಕೊಟ್ಬಿಡ್ತಾರೆ ಹೋಲ್ಸೇಲ್ ಆಗಿ, ಅವೆಲ್ಲ ತೀರಾ ಶುದ್ಧ ಸುಳ್ಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.